ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದಂತೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಕೈಗೊಂಡಿದ್ದು ಸಮುದಾಯದವರು ಅತ್ಯಂತ ಮಾಹಿತಿಗಳನ್ನು ದಾಖಲಿಸಿ ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದು ಕೈಬಿಟ್ಟ ಕುಟುಂಬಗಳ ಮಾಹಿತಿಯನ್ನು ನೀಡುವಂತೆ ತಹಶೀಲ್ದಾರ್ ರೆಹನ್ ಪಾಷಾ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆ ವತಿಯಿಂದ ಜಾತಿ ಸಮೀಕ್ಷೆ ದಲಿತ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಾತಿ ಸಮೀಕ್ಷೆಗಾರರು ನಗರ ಸೇರಿದಂತೆ ತಾಲೂಕಿನಾದ್ಯಂತ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಸಂಬಂಧ ದತ್ತಾಂಶ ಸಂಗ್ರಹಣೆಗಾಗಿ ಮನೆ ಮನೆಗೆ ಸಮೀಕ್ಷೆ ನಡೆಸಲು ಸಮೀಕ್ಷೆಯಲ್ಲಿ ಭಾಗವಹಿಸುವ ಗಣತಿದಾರರಿಗೆ ಸಮರ್ಪಕ ಮಾಹಿತಿಯನ್ನು ಒದಗಿಸಿ 100% ಪ್ರಗತಿ ಸಾಧಿಸಲು ದಲಿತ ಮುಖಂಡರ ಸಹಕಾರ ಅಗತ್ಯವಿದೆ ಎಂದಿದ್ದಾರೆ. ಸಮೀಕ್ಷೆದಾರರು ಯಾವುದಾದರೂ ಮನೆಗಳನ್ನು ಸಮೀಕ್ಷೆಯಲ್ಲಿ ಕೈಬಿಟ್ಟಿದ್ದರೆ ಅಂತಹ ಕುಟುಂಬಗಳ ಅಗತ್ಯ ಮಾಹಿತಿ ನೀಡಿ 100% ಜಾತಿ ಗಣತಿಗೆ ಸಹಕರಿಸುವಂತೆ ತಿಳಿಸಿದ್ದಾರೆ. ಮನೆ ಸಮೀಕ್ಷೆ ಮೇ 21ಕ್ಕೆ ಕೊನೆಯ ದಿನಾಂಕವಾಗಿದ್ದು 30ರಿಂದ ಜೂನ್ 1 3 ದಿನಗಳ ಕಾಲ ಆಯಾ ಮತಗಟ್ಟೆ ಕೇಂದ್ರಗಳಲ್ಲಿ ಜಾತಿ ಸಮೀಕ್ಷೆ ವರದಿ ನೀಡಲು ಅವಕಾಶವಿದೆ ಎಂದಿದ್ದಾರೆ. ಸಮಾಜ ಕಲ್ಯಾಣ ವರಿಷ್ಠಾಧಿಕಾರಿ ದೇವ್ಲಾ ನಾಯ್ಕ್ ಮಾತನಾಡಿ, ಈಗಾಗಲೇ 100% ಜಾತಿ ಸಮೀಕ್ಷೆ ಮುಗಿದಿರುವ ಬಗ್ಗೆ ದೃಢೀಕರಣ ನೀಡುವಂತೆ ಸಮೀಕ್ಷೆ ಮೇಲ್ವಿಚಾರಕರಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಇಒ ಸುರೇಶ್, ಅಕ್ಷರ ದಾಸೋಹ ಮಂಜುನಾಥ ಸ್ವಾಮಿ, ದಲಿತ ಮುಖಂಡರಾದ ವಿಜಯ್ ಕುಮಾರ್, ಕಾಂತರಾಜ್, ವೀರಭದ್ರಿ, ಹೊನ್ನೂರಸ್ವಾಮಿ, ನಾಗರಾಜ್, ತಿಪ್ಪೇಸ್ವಾಮಿ ಇತರರು ಹಾಜರಿದ್ದರು. ಏನಾಗಿದೆ ಅಂದರೆ 94% ಆಗಿದೆ ಅಂತೇಳಿ ಸ್ಟೇಟಿಂದ ಮಾಹಿತಿ. ಬಟ್ ನಮ್ಮಲ್ಲಿ ಏನಾಗಿದೆ ಎಲ್ಲ ಮನೆ ಆಗಿದೆ ಅಂತ ಇನ್ಸ್ಪೆಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಟೆಸ್ಟ್ 17,244 ಮನೆಗಳು ಸಮೀಕ್ಷೆ ಮಾಡಿದ್ದಾರೆ. ನಾನ್ SCದು 54,092 ಮನೆ ಸಮೀಕ್ಷೆ ಮಾಡಿದ್ದಾರೆ. ಟೋಟಲ್ 71,336 ಮನೆ ಸಮೀಕ್ಷೆ ಮಾಡಿದ್ದಾರೆ. ಈಗೇನಾಗಿದೆ ಅಂದರೆ ಈಗ SC ಮನೆಗಳು ಎಷ್ಟು ಅಂತ ಈಗ ನಾವು ಮಾಡ್ತೀವಲ್ಲ, ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಮನೆಗಳಿದ್ದಾವೆ. ಈಗ ಅವರು ಎನ್ಯೂಮರೇಟರ್ಸ್ ಎಲ್ಲ ಏನ್ ಹೇಳ್ತಾರೆ, ಅವರು ಸೂಪರ್ವೈಸರ್ಸ್ ನಾವು ಮಾಡಿದ್ದೀವಿ, ಎಲ್ಲ ಕಡೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ನಾವು ನಿಮಗೀಗ ಸಮಾಜದರಿಗೆ ಸಂಘಟನೆ ಕರೆದಿರೋ ಉದ್ದೇಶ ಏನಂದ್ರೆ, ಇನ್ನೂ ತಮಗೆ ಗೊತ್ತಿದ್ದಂಗೆ ಯಾವ್ದಾದ್ರು ಮನೆ ಮಾಡಿಲ್ಲ, ಇಂಥ ಕಡೆ ಹೋಗಿಲ್ಲ ಅಂತ ತಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ಆ ಮನೆಯನ್ನು ಮಾಡಿಸ್ತೀವಿ ಅಂತ ನಾವು ನಿಮಗೆ ಗಮನಕ್ಕೆ ಮಾಡಕ್ಕೆ ಮೀಟಿಂಗ್ ಕರೆದಿದ್ದೀವಿ. ಸ್ವಲ್ಪ ತಾವು ಎಲ್ಲ ಕಡೆ ತಮಗೆ ಗೊತ್ತಿದ್ದಂಗೆ ತಮಗೆ ಎಲ್ಲಿದ್ದಾರೆ, ಹಳ್ಳಿ ಕಡೆ ಎಲ್ಲ ಕಡೆ ನನಗೆ ಇವಾಗ ಮಾತಾಡಿಸಿ ಡಂಗೂರನ್ನು ಸಾಧಿಸ್ತೀನಿ. ಎಲ್ಲೆಲ್ಲಿ ಮನೆಗಳಿದ್ದಾವೋ ಯಾರ್ಯಾರು ಮಾಡಿಸಿದ್ರು ಅದನ್ನು ಮಾಡಿಸ್ರಿ ಅಂತೇಳಿ ನಾನು ಪಂಚಾಯತಿ ಲೆವೆಲಲ್ಲಿ ನಾನು ಡಂಗೂರ ಸಾರಿಸಿ ಮಾಹಿತಿನೂ ಕೊಡ್ತೀನಿ. ನಾನು ಅದಕ್ಕೆ ತಮ್ಮಿಂದ ಏನು ನಿರೀಕ್ಷೆ ಅಂದರೆ, ಏನಾದರೂ ತಪ್ಪಿದ್ರೆ ತಾವು ಸ್ವಲ್ಪ ಸಹಾಯ ಮಾಡಿ ಅದನ್ನ 100% ಮುಗಿಸೋಕ್ಕೆ ನಮ್ಮ ಸಹಾಯನ ಕೇಳ್ತಾ ಇದ್ದೀವಿ. ಏನಾಗಿದ್ರೆ ತಾವು ಹೇಳ್ಬೋದು, ಅದ್ರ ಪ್ರಕಾರ ನಾನು ಫಾಲೋ ಮಾಡ್ತೀನಿ. 17,000 ಚಿಲ್ಲರೆ SCಗಳು ಅಂತೇಳಿ ಹೇಳ್ತಾ ಇರೋ, ಈಗ BLOಗಳಿಗೆ ಮಾತ್ರ ಗೊತ್ತಾಗ್ತದೆ ಸರ್. ಈಗ BLOಗಳು ಅವ್ರಿಗೆ ಎಷ್ಟು ಬೂತಲ್ಲಿ ಎಷ್ಟು ಮನೆಗಳು ಬರ್ತವೆ, ಎಷ್ಟು ಆಗಿದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸರ್. ಸೊ ಅವ್ರು ಪಕ್ಕ ಅದನ್ನ ಏನಾದ್ರು ಕೊಟ್ಟರೆ ನಮಗೆ ಅವಾಗ ಗೊತ್ತಾಗುತ್ತೆ ಇಷ್ಟು ಉಳಿದಿದ್ದಾವೆ. ಈಗ ನಾನು ಹೇಳ್ತಾ ಇದ್ದೀನಿ, ಅಲ್ಲೇನಾಗಿದ್ದು ಈಗ ಅಲ್ಲಿ ವೋಟರ್ ಲಿಸ್ಟ್ ಇರುತ್ತೆ, ಆ ವೋಟರ್ ಲಿಸ್ಟ್ ಪ್ರಕಾರನೇ ಹೋಗಿದ್ದಾರೆ. ವೋಟರ್ ಲಿಸ್ಟ್ ಪ್ರಕಾರ ಹೋದಾಗ ಪ್ರತಿ ಮನೆಗೂ ಹೋಗಿದ್ದಾರೆ. ಹೋದಾಗ ಏನಾಗಿದೆ, ಈಗ ಯಾರೋ ಒಬ್ರು ಫೋನ್ ಮಾಡಿದ್ರು, ಅವ್ನು ಯಾರೋ ಕೊಡೋದು ಹೆಂಗ್ ಬೇಕಂಗೆ ಮಾತಾಡ್ತೀನಿ, ಒಂದು ಜಾತಿಯ ಪಕ್ಕದ ಮನೆ ಕೇಳಪ್ಪ ಯಾರಂತ 5 ಅಂತ ನಾನ್ SC ಅಂತ ಬರ್ಕೊಂಬರಪ್ಪ ಅಂತ ನಾನು ಎಲ್ಲ ಮನೆಗೂ ಹೋಗಿದಾರಲ್ಲ ಲೈನಿಗೂ ಅಂತ ಪ್ರಕಾರ ಮಾಹಿತಿನೂ ಕೊಟ್ಟಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ನಿಮಗೆ ಯಾರಾದರೂ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಕೇಳಿಲ್ಲ. ಈಗ ನೀವು ಹೇಳಿ ನಮ್ಗೆ ಅರ್ಥ ಆಗಿದೆ ಸರ್. ಬಟ್ ನಾನು ಹೇಳ್ತಿರೋದು ಏನು ಅಂತಂದ್ರೆ, ಬಹುತೇಕ ಹಳ್ಳಿ ಒಳಗಡೆ ಸಾಧ್ಯವಾದಷ್ಟು BLOಗಳು ಅಲ್ಲೇ ಬಹಳ ವರ್ಷದಿಂದ ಕೆಲಸ ಮಾಡಿರ್ತಾರೆ. ಗೊತ್ತಿದೆ, 2 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮಾಹಿತಿ ಇದೆ, ಯಾವ SCಗಳು ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ, ಅಥವಾ ಯಾವ ಮನೆಗೆ ಆಗಿಲ್ಲ ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಸರ್. ಅವ್ರು ಮಾಡಿರ್ತಾರೆ, ರೀಚ್ ಮಾಡಿರ್ತಾರೆ. ಅವ್ರು ಏನೋ ಅಲ್ಪ ಸ್ವಲ್ಪ ಉಳಿದಿದ್ರೆ ಒಂದ್ಸೆ ಹೋಗಿ ದುಡಿಯಕ್ಕೆ ಹೋಗಿರೋ ಬೆಂಗಳೂರು ಹೋಗಿರೋ ಮಾತ್ರ ಉಳ್ಕೊಂಡಿರ್ತಾರೆ. ಅಲ್ಲೂ ಕೂಡ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಏನಾದ್ರು ಸಬ್ಮಿಟ್ ಮಾಡಿದ್ರೆ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಏನಾದ್ರು ಹೋಗುವಾಗ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಏನಾದ್ರು ತಗೊಂಡು ಹೋಗಿದ್ರೆ ಮಾತ್ರ ಅವ್ರು ಪೆಂಡಿಂಗ್ ಆಗಿರುತ್ತೆ. ನಾನು ಸ್ಪೆಸಿಫಿಕ್ ಆಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಟೌನ್ಗಳಲ್ಲಿ ಬಹುತೇಕ ಮಟ್ಟಿಗೆ ಆ ವಾರ್ಡಲ್ಲಿ ಇರೋ ಮತದಾರರು ಅಲ್ಲಿ ಇರೋದಿಲ್ಲ ಸರ್, ಬೇರೆ ಕಡೆ ಇರ್ತಾರೆ. ಅದಕ್ಕೆ BLOಗಳಿಗೆ ಆ ಬೂತ್ ಅಲ್ಲಿ ಎಷ್ಟು ರೀಚ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರೆ ಉಳಿದಿರೋವನ್ನ ಹುಡುಕೋದಕ್ಕೆ ಅಥವಾ ಎಲ್ಲಿದ್ದಾರೆ ಟ್ರೇಸ್ ಮಾಡೋಕ್ಕೆ ನಾವು ಅದನ್ನ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಈ BLOs ಏನಿರೋದಿಲ್ಲ ಸಿಟಿಯಲ್ಲಿ, ಆ ಬೂತಲ್ಲಿ ಏನಿದಾರಲ್ಲ ವೋಟರ್ಸ್ ಎಲ್ಲರೂ ಫೋನ್ ನಂಬರ್ಸ್ ಇದಾವೆ.
ಅವರು ಆದಷ್ಟು ಫೋನಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈಗ ನೀವು ಇಷ್ಟು 5ನೇ ವಾರ್ಡಲ್ಲಿ ಇದ್ದೀರ, ಅದೊಂದು ಬೂತಲ್ಲಿ ಇದ್ದೀರ, ಮನೆ ಇನ್ನೊಂದು ಕಡೆ ಇದೆ ಅಂತ ಇಲ್ಲಿ ಓದಿದೆ. ಆ BLOಗೆ ನಿಮ್ಮ ಫೋನ್ ನಂಬರ್ ಇದೆ, ನಿಮಗೆ ಫೋನ್ ಮಾಡಿದ್ದಾರೆ. ಆದರೆ 2 ದಿನ ನಾವು ಹೇಳ್ತೀವಿ, ನಾವು ಏನೇನು ಹೇಳ್ಬೇಕು ಅವ್ರಿಗೆ ಹೇಳ್ತೀವಿ. ನಿಮ್ಮಿಂದ ನಿಮಗೆ ಗೊತ್ತಿದ್ದವ್ರು ಏನಾದ್ರು ಮಾಹಿತಿ ಇದ್ರೆ ನಿಮಗೆ ಗೊತ್ತೇ ಆಗಲ್ಲ ಅಂತ ಹೇಳೋದು. ನಾನೀಗ ಹೊರಗಡೆ ಹೋಗಿರೋರಿಗೆ correct ನೀವು ಹೇಳೋದು. ಇಲ್ಲ ಅಂತ ಇದ್ರೆ ಅವ್ರು ಹೇಳಿದ್ರು ಆಗ ಗೊತ್ತಿದ್ರೆ ನಾನು ವಿಜಯ್ ಕುಮಾರ್ ನೀವೇ ಈಗ ಕೋರ್ಟ್ ಲಿಸ್ಟಲ್ಲಿ ಅವ್ರ ಹೆಸರಿಲ್ಲ, ಆ ಮನೆಗೆ ಅವ್ರು ಹೋಗಿಲ್ಲ. ಅದೇ ಆ ತರ ಏನಾದ್ರು ಗೊತ್ತಿದ್ರೆ ಹೇಳ್ರಿ ಅಂತ ಹೇಳಿ. ಅಲ್ಲ ನಾನು ಹೇಳ್ತಿರೋದು ಕಂಪಲ್ಸರಿ ವೋಟರ್ ಲಿಸ್ಟ್ ಇದ್ದೇ ಇರ್ತಾವೆ. ನಿಮಗೇನಾದ್ರು ಮಾಹಿತಿ ಸಿಂಪಲ್ ಆಗಿ ಅರ್ಥ ಮಾಡ್ತಾರೆ. ಮಾಡ್ಕೊಂಡಾರೆ, ಎಲ್ಲಾರ್ದು ಆಗಿದೆ, ಅವ್ರು ಯಾರ್ದು ಆಗಿಲ್ಲ, ನಿಮಗೆ ಮಾಹಿತಿ ಗೊತ್ತಾಗಿದೆ, ನಮಗೆ ಹೇಳ್ರಿ. ಎಲ್ಲಾಗಿದೆ ಸರ್, 2 ಮನೆ ಮಾತ್ರ ಎಸ್ಟಿ ಅಂತ ಕಂಪಲ್ಸರಿ ಇರೋದೆಲ್ಲ ಎಸ್ ಇದೆ, ಅದ್ರ ಮಾಡಿದ್ರೆ 2 ಮನೆ ಎಸ್ಟಿ ಅಂತ ಬರ್ತದೆ. ರೇಷನ್ ಕಾರ್ಡ್ ಅವ್ನು ಸರಿ ಮಾಡ್ತಾರೆ, ಟೆಕ್ನಿಕಲ್ ಇಶ್ಯೂಸ್ ಸರಿ ಮಾಡ್ತಾರೆ. ಆ ತರ ಕೇಸಸ್ ಸಿಕ್ಕಿರಲ್ಲ. ಈಗ ಗೋವಿ ಎಲ್ಲ ರೈಸ್ ಮಾಡಿದ್ರು, ಸರಿ ಮಾಡಿದ್ರು. ಅದೇ ಅವರು ಅದೇನು ಸಮಸ್ಯೆ ಇಲ್ಲ, ಮಾತಾಡಿ ಕ್ಲಿಯರ್ ಆಗಿ ಅಲ್ಲಿ ಈಗಲೇ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಜಾತಿಗಣಕ್ಕೆ ಪಳನಿಸ್ತಾತಿ ಸಮೀಕ್ಷೆ ಈ ಕಾರ್ಯ ನಡೆದಿದೆ. ಇನ್ನು 2 ದಿನದ ಉದ್ದೇಶ ಇಷ್ಟೇ, ಯಾವ ಮನೆಗಳು ಬಿಟ್ಟು ಹೋಗಿದ್ದಾವೆ, ಯಾವ ಮನೆ ಮಾಡಿಲ್ಲ, SC ಮತ್ತು ಅದರ್ಸ್ ಎಲ್ಲವನ್ನೂ ಮಾಡಬೇಕಂತೇಳಿ ನಮ್ಮ ನಿರ್ದೇಶನ ಇದೆ. ಅದಕ್ಕೆ ಈ ಸಭೆನ ಇವತ್ತು ನಮ್ಮ ಮುಖಂಡರುಗಳು ಎಲ್ಲಿ ಮನೆಗಳು ಬಿಟ್ಟಾಗಿದ್ದಾರೆ ಅದು ಮಾಹಿತಿ ಕೊಟ್ಟರೆ ನಮ್ಮ ಟೀಚರ್ಗಳು ಮಾಡಕ್ಕೆ ನಡೆದಿದ್ದಾರೆ ಅನ್ನೋ ಉದ್ದೇಶಕ್ಕೆ ಇವತ್ತು ನಡೀತಿದ್ದೀವಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ ನಾನು ಸ್ವಾಗತ ಮಾಡ್ಕೊಳ್ತೇನೆ. ಅದೇ ರೀತಿ ಯುವ ಸಾಹೇಬರು ಮತ್ತು ನಮ್ಮ ಎಲ್ಲ ನನ್ನ ಸಮಾಜದ ಎಲ್ಲ ಮುಖಂಡರು ಬಿಟ್ಬಿಡ್ರಿ, ಆ ಮನೆ ಬರ್ರಿ ಈ ಕಡೆ ಕುಡ್ದಾನೆ ಇನ್ನೇನು ಮಾತಾಡ್ತೀರಿ. ಕುಡ್ದನ್ ಜೊತೆಗೆ ಏನು ವಾದಿಸ್ತೀರಾ? ಅಲ್ಲ, ಕುಡ್ದವ್ರ ಜೊತೆಗೆ ಆ ಪಕ್ಕದವ್ರಿಗೆ ಕೇಳ್ರಿ ಯಾವ ಜಾತಿ ಅಂತ. ಮತ್ ಬರ್ರಿ, ಬೇಡ ಏನಾದ್ರು ಒಂದು ನಾನು SC ಅಂತ ಮಾಡ್ಕೊಂಬರ್ರಿ. ಅವ್ನು ಮಾಹಿತಿ ಕೊಟ್ಟರು ಕೊಡ್ಲಿಲ್ಲ ಅಂದ್ರೂ ನಾನು SC ಅಂತ ಹಾಕೊಂಬರ್ರಿ. ಮುಂದೆ ಏನಾಗುತ್ತೆ ನೋಡೋಣ. ಡಿಗ್ರಿ ಕಾಲೇಜ್ ಮಕ್ಕಳು ಬಂದರೂ ಬರಲಿ, ಇನ್ನೂ ಒಳ್ಳೆಯದು ಸರ್, ಇನ್ನೂ ಒಳ್ಳೆಯದು, ಇನ್ನೂ ಅನುಕೂಲ ಆಗ್ತದೆ ಸರ್. ವಿವಿಧ ಘೋಷಣೆಗಳನ್ನು ಹೋಗ್ಬೇಕಂತೀವಿ ಸರ್. ಆ ಘೋಷಣೆ ಪ್ರತಿಯೊಂದು ಸಮೇತವಾಗಿ ಮೇಡಮ್ ನೀವು ಒಂದು 2 ದಿನ ಮುಂಚೆ ನೀವೆಲ್ಲ ಮಾಡ್ಕೊಂಡು ಬನ್ನಿ. ನಾನು ಮಾತಾಡ್ತೀನಿ, DOಗೂ ಹೇಳ್ತೀನಿ, ಪ್ರಿನ್ಸಿಪಾಲಿಗೂ ಹೇಳ್ತೀನಿ. ಇಲ್ಲೇ ಬಂದರೆ ಇಲ್ಲೇ ಸೇರಿಸಿ. ಲಾಸ್ಟ್ ಟೈಮ್ ಇಲ್ಲೇ ಅಲ್ಲ, ಈ ಸತಿನೂ ಇಲ್ಲೇ ಮಾಡಿ. ಅಂಗನವಾಡಿ ಕಾರ್ಯಕರ್ತರು ಬೇಕು ಅಂದರೆ ಅವರಿಗೆ ಸಮಾಜ ನಮ್ಮ CDPO ಸರ್ ಲೋಕಲ್ ಅಂಗನವಾಡಿ ಕಾರ್ಯಕರ್ತರು ಸಾಕು. ಹಳ್ಳಿಯಲ್ಲಿ ಅಂದ್ರೆ ಅಲ್ಲಿ ಮಾಡ್ಕೊಂತಾರೆ. ನಿಮ್ಮ ಆಶಾ ಕಾರ್ಯಕರ್ತನ ಲೋಕಲ್ ಆಗಿ ಸರಿ ಸರ್. ಓಕೆ ಸರ್.